ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿತವಾಗಿದೆ. ಮಣ್ಣಿನಡಿ 10ಕ್ಕೂ ಹೆಚ್ಚು ಜನ ಸಿಲುಕಿರುವ ಶಂಕೆ ಇದೆ. ಎಕ್ಸಾಕ್ಟ್ ಆಗಿ ಹೇಳಕ್ಕಾಗ್ತಾ ಇಲ್ಲ, 10 ಜನ ಇರಬಹುದು ಅಂತ. ಕುಸಿದು ಬಿದ್ದ ಗುಡ್ಡವನ್ನು ತೆರವು ಮಾಡ್ತಾ ಇದ್ದಾರೆ ರಕ್ಷಣಾ ಸಿಬ್ಬಂದಿ. ಈಗ ಮಳೆ ಮಧ್ಯೆನೇ 3 JCBಗಳಿಂದ ಮಣ್ಣು ತೆಗೆಯೋ ಕಾರ್ಯ ನಡೀತಾ ಇದೆ. ಲಾರಿಗಳ ಮೂಲಕ ಬೇರೆಡೆಗೆ ಮಣ್ಣು ಸ್ಥಳಾಂತರ ಮಾಡ್ತಿದ್ದಾರೆ. ಮತ್ತೊಂದಷ್ಟು ಮಣ್ಣನ್ನು ಗಂಗಾವಳಿ ನದಿಗೆ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ದೃಶ್ಯ, ಇದೇ ದೃಶ್ಯ ಇವತ್ತು ಬೆಳಗ್ಗೆ ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ನಿಮಗೆ ಆ ರೋಡ್ ಇದೆಯಲ್ಲ, ರೋಡ್ನ ಕ್ಲಿಯರ್ ಮಾಡಬೇಕೀಗ ಅವರು. ರೋಡ್ ಕ್ಲಿಯರ್ ಮಾಡಬೇಕು ಅಂತಂದರೆ ಮಣ್ಣನ್ನೆಲ್ಲ ತೆಗಿಬೇಕು. ಮಣ್ಣೇನು ಕಡಿಮೆ ಅಲ್ಲ, ಟನ್ ಗಟ್ಟಲೆ ಮಣ್ಣು ಬಂದು ಬಿದ್ದಿರ್ತೀರಿ. ಟನ್ ಗಟ್ಟಲೆ 1 ಲಾರಿ 2 ಲಾರಿನಲ್ಲಿ ತೆಗೆದಾಕೋಕ್ಕಾಗಲ್ಲ ಅದನ್ನೆಲ್ಲ. ಜೊತೆಗೆ ಆ ರಸ್ತೆಯ ಆ ಕಡೆ ಅಂದರೆ ಮಣ್ಣು ಕುಸಿದಿರೋ ಆ ಕಡೆಗೆ 5 ಕಿಲೋಮೀಟ್ರ್ ವೆಹಿಕಲ್ಗಳು ನಿಂತಿವೆ. ಪಾಸಾಗಕ್ಕಾಗ್ತಾ ಇಲ್ಲ. ಎಲ್ಲ ಟ್ರಕ್ಗಳು, ದೊಡ್ಡ ದೊಡ್ಡ ಹೆವಿ ಟ್ರಕ್ಸ್ ಈ ಕಡೆನೂ ನಿಂತಿವೆ. ಮತ್ತೊಂದು ಕಡೆ ಮಳೆ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಿರೋದು. ಜೊತೆಗೆ ಸೀದಾ ಮಣ್ಣನ್ನು ತೆಗೆದುಹಾಕೋಕ್ಕಾಗಲ್ಲ, ಮಣ್ಣಿನ ಕೆಳಗಡೆ ಯಾರು ಸಿಕ್ಕಿರಬಹುದು. ಹಾಗಾಗಿ ಸೂಕ್ಷ್ಮವಾಗಿ ಕೆಲಸವನ್ನು ಮಾಡಬೇಕು. ಇದೆಲ್ಲ ಚಾಲೆಂಜಸ್ ಇದೆ ಅಲ್ಲಿ. ಇದರ ನಡುವೆ ರಕ್ಷಣಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ಅಂಕೋಲಾ ತಾಲೂಕಿನ ಶಿರೂರು ಬಳಿ ನಿನ್ನೆ ನಡೆದಂತಹ ದುರಂತ, ದೊಡ್ಡ ದುರಂತ. ಯಾಕೆಂದರೆ ಗುಡ್ಡಗಳಲ್ಲಿ ಮಣ್ಣು ಸಡಿಲವಾಗಿರುತ್ತೆ. ವಿಪರೀತ ಮಳೆಯಾದಾಗ ಮಣ್ಣು ನೀರನ್ನು ಹೀರ್ಕೊಂಡು ಅದು ಮಣ್ಣು ಕೆಸರು ಎಲ್ಲ ಸೇರಿಕೊಂಡು ರಸ್ತೆಗೆ ಅದು ಬಿದ್ದಿರೋವಂಥದ್ದು. ನಮಗೆ ಸ್ಪಷ್ಟ ಮಾಹಿತಿ ಇರುವುದು, ಇಲ್ಲಿ ಒಂದು ಟೀ ಸ್ಟಾಲ್ ಇರುವುದು, ಅಲ್ಲಿ 5 ಜನ ಇದ್ದರು. ಒಬ್ಬರು ಹಸ್ಬೆಂಡ್, ವೈಫ್, 2 ಮಕ್ಕಳು, ಒಬ್ಬರು ಹಿರಿಯವರು. ಆ ಕಡೆ 2 ಮನೆ ಇತ್ತು, ಅಲ್ಲಿ ಒಬ್ಬರು ಮಾತ್ರ ಮಿಸ್ಸಿಂಗ್ ಇದ್ದಾರೆ. ರಿಮೈನಿಂಗ್ ಪೀಪಲ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಸೊ ನಮಗೆ ಕರೆಕ್ಟ್ ಮಾಹಿತಿ ಇರುವುದು 6 ಜನ. ಅದರಲ್ಲಿ 5 ಪೀಪಲ್ ನಮಗೆ ಸಿಕ್ಕಿದ್ದಾರೆ, ರಿಮೈನಿಂಗ್ ಒಬ್ಬರು ಹುಡುಕ್ತಾ ಇದ್ದಾರೆ. ಇಲ್ಲ, ನಮಗೆ ಏನು ಆ ಕಡೆ ಒಂದು 15-16 ಪೀಪಲ್ ಇದ್ರು, ಅವರೆಲ್ಲ ಹಾಸ್ಪಿಟಲಲ್ಲಿ ಇದ್ದಾರೆ. ವಿ ಆರ್ ಅಟೆಂಡಿಂಗ್ ಟು ದೆಮ್. ಇಲ್ಲ, ನಮಗೆ 4ರಲ್ಲಿ ಒಬ್ಬರು ಡ್ರೈವರ್ ಇಲ್ಲ. ನಮಗೆ ಅಲ್ಲಿ ಜನ ಇದ್ರಾ ಇಲ್ಲ ಎಕ್ಸಾಕ್ಟ್ಲಿ ಮಾಹಿತಿ ಇಲ್ಲ. ವಿ ಹ್ಯಾವ್ ಟು ಡೂ ದ ರೆಸ್ಕ್ಯೂ ಆಪರೇಷನ್ ಅಂಡ್ ಸಿ. ಇಲ್ಲ, ದಟ್ ಪೊಲೀಸ್ ಅವರು ಹೇಳಿಲ್ಲ. ರಾಜು ಅಂತ ಇದ್ರು, ಅವ್ರು ಹಿಯರ್ಸೆ ವೆಹಿಕಲ್ಸ್ ಇದೆಯಾ ಅನ್ನೋದು ಅವ್ನು ಪಾಸ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಮಾಹಿತಿ ಇದೆ. ಈಗ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಎವ್ರಿಥಿಂಗ್ ಪಕ್ಕ ಸಿಚುವೇಶನ್ ನೋಡ್ಕೊಂಡು ವಿ ವಿಲ್ ಐ ಶಾರ್ಟ್ಲಿ ಅನೌನ್ಸ್. ಈಗ ಇಲ್ಲಿ ಬಂದು ಬಿಟ್ಟಿದೆ. ಎನಿವೇ ಇಟ್ ಇಸ್ ಮೊಹರಂ ಇದೆ, ಗವರ್ಮೆಂಟ್ ಹಾಲಿಡೇ ಇದೆ. ನಾ ದೇವರಲ್ಲಿ ಕೇಳ್ಕೊಳ್ತೀನಿ ಈ ಥರ ಆಗದೇ ಇರಲಿ ಅಂತೇಳಿ. ಇದು ಕೆಲವೊಂದು ನಮಗೆ ಗೊತ್ತಿದ್ದು ಆಗಿದ್ದು. ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ, 1 ವರ್ಷದಿಂದ ಪ್ರತಿ KDP ಮೀಟಿಂಗು ವಿಶೇಷ ಸಭೆ ಕರೆದೆ, ಸರ್ವೆ ಅವರಿಗೂ ಮಾಡಿಸಿದೆ. ಈಗ ನಾವು ಹೊಸದಾಗಿ DC ಬಂದಿದ್ದಾರೆ, ಅವ್ರಿಗೆ ನಾಳೆ ಅಗ್ರಿಮೆಂಟ್ವರೆಗೂ ಇಲ್ಲ. ನಮ್ಮ ಹತ್ರ ಹೇಳಲಿಕ್ಕೆ ಬೇಜಾರು. ನಾಳೆ ಫಸ್ಟ್ ಅಗ್ರಿಮೆಂಟ್ ನೋಡಿ, ಅಗ್ರಿಮೆಂಟಲ್ಲಿ ಏನಿದೆ ಅನ್ನಡಿ ನೋಡಿ. ಗುಡ್ಡ ಎಲ್ಲಿ ಕೊರಿತಾರೆ ಅಲ್ಲಿ ಡ್ರೈನೇಜ್ ಮಾಡಬೇಕು, ಅಲ್ಲಿ ಸೈಡ್ ವಾಲ್ ಕಟ್ಟಬೇಕು, ಅಲ್ಲಿ ಸ್ಲೋಪ್ ಮಾಡಬೇಕು. ಏನು ಮಾಡಲಿಲ್ಲ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಒಂದು ಹೇಳಿದ್ರು ಅವರು, ಒಂದು ರೋಡ್ ಹಳೇದು ಹಾಗೆ ಇಡೋದು, ಆಚೆ ಬದಿಗೆ ಮತ್ತೊಂದು ರೋಡ್ ಮಾಡ್ಕೊಂಡು ಹೋಗಿ ಎಲ್ಲ ಕೆಲಸ ಏನು ಈಗ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಎಲ್ಲ ಕಳಪೆ ಕಾಮಗಾರಿ. ಯಾವುದು ಒಂದೇ ಒಂದು ರೋಡ್ವರೆಗೂ. ಸೊ ಇದು ಮಂಕಾಳ ಮೈದ್ಯ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡಿದ್ರು, ಲಕ್ಷ್ಮೀಪ್ರಿಯಾ ಅವರು ಜಿಲ್ಲಾಧಿಕಾರಿಗಳು ಮಾತನಾಡಿದ್ರು. ಸೊ ಅವರೆಲ್ಲ ಅವರಿಗೆ ಇರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಎಕ್ಸಾಕ್ಟ್ ಫಿಗರ್ ಇನ್ನಷ್ಟೇ ಬರಬೇಕಾಗಿದೆ. ಅದು ಬರಬೇಕು ಅಂತಂದರೆ ಇಲ್ಲಿ ಮಣ್ಣನ್ನೆಲ್ಲ ಕಂಪ್ಲೀಟಾಗಿ ತೆಗಿಬೇಕಾಗತ್ತೆ. ಯಾರಾದರೂ ಮಣ್ಣಿನಡಿ ಸಿಕ್ಕಾಕೊಂಡು ಮೃತಪಟ್ಟಿಲ್ವಾ ಅದೆಲ್ಲವೂ ಗೊತ್ತಾಗಬೇಕು. ಕೆಲವ್ರನ್ನೆಲ್ಲ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಮಣ್ಣಿನ ಕೆಳಗೆ ಸಿಕ್ಕಾಕೊಂಡ್ರವ್ರು ಯಾರು ಮತ್ತು ನದಿಯಲ್ಲಿ ಕೊಚ್ಕೊಂಡು ಹೋಗಿರೋದು ಎಷ್ಟು ಜನ, ಅದು ಮಾತ್ರ ಇವಾಗ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕ್ಲಾರಿಟಿ ಸಿಗಬೇಕು ಅಂತಂದರೆ ಇಡೀ ಆಪರೇಷನ್ ಕಂಪ್ಲೀಟ್ ಆಗಬೇಕು. ಅಲ್ಲಿ ತನಕ ನಾವು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಎಕ್ಸಾಕ್ಟ್ ನಂಬರ್ನ ಹೀಗೆ ಆಗಿದೆ ಅಂತ ಹೇಳಕ್ಕೆ ಬರಲ್ಲ. ಜೊತೆಗೆ ಬಾಡಿ ಏನಾದರೂ ಸಿಕ್ಕಿದ್ರೆ ಬಾಡಿ ಐಡೆಂಟಿಫಿಕೇಷನ್ ಕೂಡ ಆಗಬೇಕಾಗುತ್ತೆ. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೋತೀನಿ. ಸುನಿಲ್, ಈಗ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ ಅಂತ ನಾನು ಅನ್ಕೋತೀನಿ. ಆದರೆ ಈ ಎಕ್ಸಾಕ್ಟ್ ಫಿಗರ್, ನಾಪತ್ತೆ ಆದವ್ರು ಎಷ್ಟು, ಮೃತಪಟ್ಟವ್ರು ಎಷ್ಟು ಶವಗಳು ಸಿಕ್ಕಿದೆ, ಇನ್ನೆಷ್ಟು ಸಿಗಬೇಕು, ಇದ್ಯಾವುದಕ್ಕೂ ಸಂಬಂಧಪಟ್ಟಂತೆ ಯಾಕೆ ಜಿಲ್ಲಾಡಳಿತದ ಕಡೆಯಿಂದ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ? ಅರವಿಂದ, ಸಹಜವಾಗಿಯೇ ಒಂದು ಕ್ಲಾರಿಟಿ ಕೊಡಬೇಕಾಗಿರುವಂಥದ್ದು ಸ್ಥಳೀಯರು. ಸೊ ಈ ಸ್ಥಳದಲ್ಲಿ ಸ್ಥಳೀಯರು ಯಾರೂ ಕೂಡ ಸದ್ಯಕ್ಕೆ ಮಾಹಿತಿ ನೀಡ್ತಾ ಇಲ್ಲ. ಒಂದು. ಎರಡನೆಯದು, ಗುಡ್ಡದ ಪ್ರಮಾಣ ಜಾಸ್ತಿ ಇದೆ. ಗುಡ್ಡದ ಒಳಗಡೆ ಸಿಲುಕುವವರು ಎಷ್ಟು ಅಥವಾ ನದಿಯ ನೀರಿನ ರಭಸಕ್ಕೆ ಹರಿದೋದವರು ಎಷ್ಟು ಅನ್ನೋ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗ್ತಾ ಇಲ್ಲ. ಸೊ ಹೀಗಾಗಿ ಇದು ಒಂದು ತಲೆನೋವಿಗೆ ಕಾರಣವಾಗಿರುವಂಥದ್ದು ಅರವಿಂದ್. ಹೀಗಾಗಿ ಎಕ್ಸಾಕ್ಟ್ ನಂಬರ್ಗಳು ಸಿಗ್ತಾ ಇಲ್ಲ. ಮತ್ತೊಂದು ಕಡೆ
ಪಕ್ಕದ ಗ್ರಾಮದಲ್ಲಿ ನದಿಯ ಈ ಗುಡ್ಡ ಮುಗಿಸಿ ಬಿದ್ದಂಥ ರಭಸಕ್ಕೆ ಪಕ್ಕದ ಗ್ರಾಮದ ಜನರಿಗೂ ಕೂಡ ಈಗ ಗಾಯಗಳಾಗಿರುವಂಥದ್ದು. 13 ಜನರಿಗೆ ಗಾಯ ಆಗಿದೆ. ಒಬ್ಬ ವೃದ್ಧೆ ನಾಪತ್ತೆ ಆಗಿರುವಂಥದ್ದು. ಅಷ್ಟು ಪ್ರಮಾಣದಲ್ಲಿ ನೀರು ಆ ಗ್ರಾಮಕ್ಕೆ ಹರಿದಿದೆ. ಸೊ ಹೀಗಾಗಿ ಒಟ್ಟಾರೆ ಲೆಕ್ಕದ ಮಾಹಿತಿ ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ ಅನ್ನೋದು. ಮತ್ತೊಂದು ಕಡೆ ದೃಶ್ಯಾವಳಿಯಲ್ಲಿ ತೋರಿಸ್ತೇನೆ ಅರವಿಂದ್. ಮಳೆಯ ರಭಸ ಯಾವ ರೀತಿಯಾಗಿದೆ ಅಂದರೆ ನಿಮಗೆ ಕ್ಯಾಮ್ರಾಗೂ ಕೂಡ ದೃಶ್ಯಗಳು ಕಾಣ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಈ ಪ್ರಮಾಣದ ಮಳೆ ಬಂದರೆ ರಕ್ಷಣಾ ಕಾರ್ಯ ಮಾಡುವುದಂತೂ ಅಸಾಧ್ಯ. ಇಲ್ಲಿ ನೋಡ್ಬೋದು ಮತ್ತೊಂದು ಕಡೆ ಆದರೂ ಕೂಡ ಹಿಟಾಚಿಗಳ ಮುಖಾಂತರ ರಕ್ಷಣೆ ಕಾರ್ಯ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಮಳೆಯ ಪ್ರಮಾಣ ಜಾಸ್ತಿ ಆಗ್ತದೆ. ಸುಮಾರು ಒಂದು 2-3 ಗಂಟೆಗಳ ಕಾಲ ಮಳೆ ಒಂದು ಸ್ಥಗಿತವಾಗಿತ್ತು. ಆದರೆ ಈಗ ಮತ್ತೆ ಮಳೆ ಆರಂಭ ಆಗಿರುವ ನೆಲೆಯಲ್ಲಿ ಸಹಜವಾಗಿ ಆತಂಕ ಸೃಷ್ಟಿ ಮಾಡಿರುವಂಥದ್ದು. ಪಕ್ಕದ ಒಂದು ಗುಡ್ಡದಲ್ಲಿರುವಂಥ ಬಿರುಕಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಕಾರ್ಯಾಚರಣೆ ಹಾಗೆ ಇಷ್ಟು ಪ್ರಮಾಣದ ಒಂದು ಅಡಚಣೆಗಳು ಆಗ್ತಾ ಇರುವಂಥದ್ದು ಅರವಿಂದ್. ಓಕೆ ಸುನಿಲ್, ಈಗ ಒಂದು ವಿಚಾರ, ಈ ರಸ್ತೆ ಮಧ್ಯದಲ್ಲಿ ಬಿದ್ದಿರ್ತಕ್ಕಂಥ ಮಣ್ಣು ಅಂತ ಏನು ಹೇಳ್ತಾ ಇದ್ದಾರೆ, ಮಣ್ಣಿನ ಜೊತೆಗೆ ಯಾರಾದರೂ ಕಾರ್ಮಿಕರು ಅಥವಾ ಯಾರಾದರೂ ಅದ್ರ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ ಕೂಡ ನೋಡಬೇಕು. ಇದೆಲ್ಲ ಒಂದು ಹಂತಕ್ಕಾಗಬೇಕು ಅಂತಂದರೆ ಸುಮಾರು ಎಷ್ಟು ಸಮಯ ಬೇಕಾಗ್ಬೋದು ಸುನಿಲ್? ಅರವಿಂದ್, ಈಗ ಸದ್ಯ ಒಂದು 20 ಮೀಟರಷ್ಟು ರಸ್ತೆಯನ್ನು ಕಾರ್ಯಾಚರಣೆ ಮುಖಾಂತರ ತೆಗೆಯಲಾಗಿದೆ. ನೋಡ್ಬೋದು ಇನ್ನು ಆ ಮಣ್ಣಿನ ಪ್ರಮಾಣ ಒಂದು 50 ಮೀಟರ್ ಮಾತ್ರ ಇರುವಂಥದ್ದು. ಸೊ ಆ ಮಣ್ಣಿನ ಪ್ರಮಾಣದ ಆಳ ಎಷ್ಟಿದೆ ಅಂತ ನೋಡಬೇಕಾಗುತ್ತೆ. ಯಾಕಂದರೆ ಇಡೀ ಗುಡ್ಡವೇ ಮಗುಚಿ ಬಿದ್ದಿರುವಂಥ ನೆಲೆಯಲ್ಲಿ ಅದು ಈಗ ಸಮಸ್ಯೆ ತರುವಂಥದ್ದು. ಸೊ ದೃಶ್ಯಾವಳಿಗಳಲ್ಲಿ ನೀವು ನೋಡ್ಬೋದು. ಈಗ ಸದ್ಯಕ್ಕೆ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿದೆ. ಇನ್ನು ನೀವು ಹೇಳಿದಂತೆ ಕ್ಯಾಂಟೀನ್ ಏನಿದೆ, ಆ ಕ್ಯಾಂಟೀನ್ ಭಾಗದ ಮಣ್ಣನ್ನು ನದಿಗೆ ತಳ್ಳಲಾಗ್ತಾ ಇದೆ. ಅದನ್ನು ನೀರಿಗೆ ಮಿಶ್ರಣ ಮಾಡಿ ಅದರಲ್ಲಿರುವಂಥ ಯಾವುದಾದ್ರೂ ಶವಗಳಿದ್ದಾವೋ ಅಥವಾ ವೆಹಿಕಲ್ಗಳಿದ್ದಾವೆ ಅನ್ನೋದನ್ನು ಕೂಡ ಪತ್ತೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ 2 ರೀತಿಯಲ್ಲಿ ಕಾರ್ಯಾಚರಣೆ, ಒಂದು ಕಡೆ ಒಂದು ಶವ ಪತ್ತೆ ಕಾರ್ಯಾಚರಣೆ, ಮತ್ತೊಂದು ಕಡೆ ಒಂದು ರಸ್ತೆಯ ಒಂದು ಮಣ್ಣನ್ನು ತೆಗೆಯುವಂಥ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಬಹುತೇಕ ಒಂದು 20% ಮಾತ್ರ ಈಗ ತೆಗೆದಿರುವಂಥದ್ದು. ಇನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣನ್ನು ತೆಗಿಬೇಕಾಗಿದೆ. ಅದರ ಜೊತೆಗೆ ಅಲ್ಲಿ ನೋಡ್ಬೋದು ಮತ್ತೊಂದು ದೃಶ್ಯ, ನೀವು ಎಕ್ಸ್ಪ್ಲೇನ್ ನೋಡ್ತಾ ಇದ್ದೀರಿ, ಬೃಹತ್ ಪ್ರಮಾಣದ ಬಂಡೆ ಈಗ ಪತ್ತೆ ಆಗಿರುವಂಥದ್ದು. ಅದರ ಕೆಳಗಡೆ ಕ್ಯಾಂಟೀನ್ ಇದೆ, ಅಂದರೆ ಕ್ಯಾಂಟೀನ್ ಮೇಲೆ ಆ ಒಂದು ಬಂಡೆ ಮುಗಿಸಿ ಬಿದ್ದಿರುವಂಥದ್ದು. ಈಗ ಒಂದೊಂದಾಗೆ ಅವಶೇಷಗಳು ಹೊರಗಡೆ ಬರ್ತಾ ಇರುವಂಥದ್ದು ಅರವಿಂದ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುನಿಲ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನಾವು ಇಲ್ಲಿ ನೋಡಿದಷ್ಟು ಸುಲಭ ಇಲ್ಲ ಕಾರ್ಯಾಚರಣೆ ಅಲ್ಲಿ. ಬೆಳಗ್ಗೆ ನಾನು ಸುನಿಲ್ ಜೊತೆ ಮಾತನಾಡಬೇಕಾದ್ರೆ ಮಳೆ ನಿಂತಿತ್ತು, ಬಟ್ ಈಗ ಮತ್ತೆ ಮಳೆ ಶುರುವಾಗಿದೆ. ಮಳೆಯ ನಡುವೆ ರಕ್ಷಣಾ ಕಾರ್ಯಾಚರಣೆ ಇದೆಯಲ್ಲ, ಅದು ವಿಪರೀತ ಕಷ್ಟ.